ಅಣ್ಣನ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತೆಲ್ಲ ಕೇಳಕ್ ಹೋಗ್ಬಿಡಿ, ಎಷ್ಟು ಓದಿದಾನೆ ಅಂತ ಕೇಳಿ ಸಾಕು. 10th ಫೇಲ್ ಅತ್ಗೆ. ಏನು ನನ್ನ ಜೊತೆ ಮಾತಾಡಲ್ವಾ? ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ಇದೆಯಾ? ಇಷ್ಟೇನಾ? ಮೈ ಯಾಕೆ ಅಳ್ತಾ ಇದೆಯಾ? ಪ್ಲೀಸ್ ಅಳ್ಬೇಡ ಮೈ, ಏನಾಯ್ತು? ಅತ್ಗೆ ಪ್ಲೀಸ್ ಅತ್ಗೆ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ, ನಿಮ್ ಕಾಲಕ್ಕೆ ಬೀಳ್ತೀನಿ ಅತ್ಗೆ, ಪ್ಲೀಸ್ ಅತ್ಗೆ. ಮೈ ಸಮಾಧಾನ ಮಾಡ್ಕೊಡೋ. ಅತ್ಗೆ ನಿಮ್ಮನ್ನ ತುಂಬಾ ಹಚ್ಕೊ ಹುಟ್ಟಿದೀವಿ, ನೀವು ಮನೆ ಬಿಟ್ಟೋದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ತುಂಬಾ ಕಷ್ಟ ಆಗುತ್ತೆ ಅತ್ಗೆ. ಮನೆ ಬಿಟ್ಟು ಮಾತ್ರ ಹೋಗ್ತೀನಿ ಅಂತ ಹೇಳ್ಬೇಡಿ ಅತ್ಗೆ, ಈ ಮದ್ವೆ ನಿಜ ಅಂತ ನಂಬಿಟ್ವಿ, ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅತ್ಗೆ, ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ ಅತ್ಗೆ, ಪ್ಲೀಸ್. ಅಣ್ಣ ನೀನಾದ್ರೂ ಹೇಳೋಣ ಮನೆ ಬಿಟ್ಟು ಹೋಗ್ಬೇಡ ಅಂತ, ಇನ್ಮೇಲೆ ನೀನ್ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಹೇಳೋಣ. ಹೇಯ್ ಮೈ, ಹಾಗೆಲ್ಲ ಮಾತಾಡ, ಅವ್ರಿಗೆ ಸಂಕಟ ಆಗುತ್ತೆ ಕಣ. ನೀವೀಗ ಮನೆ ಬಿಟ್ಟು ಹೋದ್ರೆ ಊರವರೆಲ್ಲ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರ ಅನ್ನೋ ಯಾವ ಭಯನೂ ಇಲ್ಲ. ನೀವು ಬಂದ್ಮೇಲೆನೆ ಇದು ಕೂಡ ನಮಗ್ ಮನೆ ಅಂತ ಅನ್ಸಿದ್ದು. ಆದ್ರೆ ನೀವು ಹೋದ್ರೆ ಇದು 4 ಗೋಡೆಗಳ ಕಲ್ಲಾಗತ್ತಷ್ಟೆ. ಮೈ ಮತ್ತೆ ಕತ್ನಲ್ಲಿ ಕೂರೋಗಾಗುತ್ತೆ. ಪ್ಲೀಸ್ ಎಲ್ರು ಮೊದಲು ಅಳೋದು ನಿಲ್ಸಿ. ನಮ್ಮನ್ನೆಲ್ಲ ಬಿಟ್ಟೋಗ್ಬೇಡಿ ಅತ್ಗೆ. ಅಯ್ಯೋ ಅತ್ಗೆ ಅತ್ಗೆ, ನನ್ ಏನಂತ ಕರಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅತ್ಗೆ ಅತ್ಗೆ ಎಂದು ರೂಢಿ ಆಗ್ಬಿಟ್ಟಿದೆ. ಅಯ್ಯೋ ನಾನು ಹೇಳ್ತಾ ಇರೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಈ ಡಿವೋರ್ಸ್ನ ಸ್ವಲ್ಪ ದಿನ ಮುಂದೆ ಹಾಕಕ್ಕಾಗಲ್ವಾ? ಎಲ್ರು ಖುಷಿನೂ ತಕ್ಷಣಕ್ಕೆ ಹೋಗ್ಬಿಡುತ್ತೆ. ಅಂದ್ರೆ ನಾನು ಏನ್ ಹೇಳ್ತಾ ಇದೀನೋ ಗೊತ್ತಿಲ್ಲ, ತಪ್ಪಾದ್ರೆ ಕ್ಷಮಿಸಿ. ಅದ್ಕೆ ನೀವು ಡಿವೋರ್ಸ್ ಬೇಕು ಅಂದ್ರೆ ಅಣ್ಣನ ಜೊತೆ ತಗೊಳ್ಳಿ, ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಅದ್ಕೆ, ಪ್ಲೀಸ್. ನಿಮ್ಮನ್ ಬಿಟ್ಟಿರೋದಕ್ಕಾಗಲ್ಲ ನಮ್ಮಿಂದ. ಮೈ ನೀನ್ ಹೇಳ್ಬೇಡ, ಸುಮ್ಮನೆ ಇರೋ. ಅವ್ರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಹೇಳು. ಬೆಂಗಳೂರಿಗೆ ಬರಬೇಕು ಅಂದ್ರು, ಕರ್ಕೊಂಡು ಬಂದೆ. ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಫೇಕ್ ಮ್ಯಾರೇಜು ಅದೇ. ಹಾಸ್ಟೆಲ್ ಬೇಕು ಅಂತಂದ್ರು, ನೋಡ್ತೀನಿ ಅಂತಂದೆ. ಬೇರೆ ಮನೆ ನೋಡ್ತೀನಿ ಅಂತಂದ್ರು, ಅದಕ್ಕೂ ಓಕೆ ಅಂದೆ. ಇವಾಗ ಡಿವೋರ್ಸ್ ಬೇಕು ಅಂತಿದ್ದಾರೆ, ಬಿಟ್ಟೋಗ್ತೀನಿ ಅಂತ ಡಿಸೈಡ್ ಆಗಿದ್ದಾರೆ ಕಣ. ಅವ್ರು ಇಲ್ಲಿಂದ ಹೋಗಿ ಚೆನ್ನಾಗಿರ್ತಾರೆ ಅಂದಾಗ ನಾವು ಬಲವಂತ ಮಾಡಿದ್ರೆ ಚೆನ್ನಾಗಿರಲ್ಲ ಮೈ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡು. ಏಯ್ ಎಲ್ರು ಸುಮ್ಮನಿರು, ನೀವೆಲ್ರು ಈಗ ಹೇಳ್ತಾ ಇದ್ರೆ ಅವಳಗ್ ಸಂಕಟ ಆಗಲ್ವಾ? ಸಾರಿ ಅದಕ್ಕೆ, ಸಾರಿ, ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ನಾನೇ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ಬೇಕು, ನಿಮ್ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ಬಿಟ್ಟೆ. ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ, ನೀನೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನೀನೊಂದು ಮಾತು ಕೇಳ್ಬೋದಾ? ಇಲ್ಲ ಇಲ್ಲ ಇಲ್ಲ, ನೀನ್ ಇಷ್ಟಕ್ಕೆ ವಿರುದ್ಧವಾಗಿ ಏನೂ ಕೇಳಲ್ಲಮ್ಮ, ನಿನಗೆ ಸರಿ ಅನ್ಸಿದ್ರೆ ಕೇಳು.
ಕಂಟಿ ಹೇಳ್ದಾಗೆ ಇಷ್ಟು ಬೇಗ ಈ ನಿರ್ಧಾರ ತಗೊಳ್ಳೋದು ಬೇಡಮ್ಮ. ನೀನು ಈ ಮನೆ ಬಿಟ್ಟು ಇನ್ಯಾರ್ದು ಮನೆಗೆ ಹೋಗಿ ಅಲ್ಲಿ ನಿನ್ನ ಜೀವನನ ನೋಡ್ಕೊಳ್ಳೋದು ಬೇಡ. ನೀನು ಓದ್ಬೇಕು ಅಂತಿದ್ಯಾ, ಕೆಲಸ ಮಾಡಬೇಕು ಅಂತಿದ್ಯಾ ತಾನೇ? ಅದನ್ನೆಲ್ಲ ಇಲ್ಲಿಂದಾನೆ ಮಾಡಮ್ಮ. ಅಣ್ಣ ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ಆದ್ರೆ ನೀವ್ಯಾರು ಅವ್ರ ಮದ್ವೆ ಬಗ್ಗೆ ತಲೆನೇ ಕೆಡ್ಸ್ಕೊತಿಲ್ಲ ಅಲ್ಲ? ಯಾರು ನಾವಾ? ಅಯ್ಯೋ, ಎಷ್ಟೊಂದು ಪ್ಲಾನ್ ಮಾಡಿದ್ವಿ, ಗಾಡಿ ಮುಂದೆ ಹೋಗ್ತಾ ಇಲ್ಲ, ರಿವರ್ಸ್ ಗೇರ್ಗೆ ಬೀಳ್ತಾ ಇದೆ. ಅದ್ಕೆ ನಮಗೂ ಮನೆಗೆ ಒಂದು ಹೆಣ್ಣು ಬರ್ಬೇಕು ಅಂತ ಆಸೆ ಇತ್ತು. ಆದ್ರೆ ನೀವು ಬಂದ್ಮೇಲೆ ಅದೆಲ್ಲ ಸಾರಿ ಗೊತ್ತಾಯ್ತು. ಭಾರತಿಗೆ ಮದ್ವೆ ಫಿಕ್ಸ್ ಆಗಿರೋದು ಅಣ್ಣಂಗೆ ತುಂಬಾ ಹರ್ಟ್ ಆಗಿದೆ. ಅದ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಾಗಿ ಏನ್ ಮಾಡೋದು? ಅದಕ್ಕೆ ಅವ್ರ ಅಪ್ಪ ಅಮ್ಮ ಮಾಡಿರೋದನ್ನ ನೀವೇ ನೋಡಿದಿರಲ್ಲ. ಆದ್ರೆ ಭಾರತಿ ಅವ್ರ ಮನೆಯವ್ರ ತರ ಅಲ್ಲ ಅಲ್ವಾ? ಅವಳು ಅಣ್ಣನ ತುಂಬಾ ಇಷ್ಟಪಟ್ಟಿದ್ದಾಳೆ. ಅಣ್ಣಂಗೂ ಭಾರತಿ ಅಂದ್ರೆ ಇಷ್ಟ. ಒಂದ್ಸಲ ನೇರವಾಗಿ ಮಾತಾಡಿದ್ರೆ ಏನಾಗತ್ತೆ? ಮನ್ಸ್ಗಳ ಮಧ್ಯೆ ಮಾತುಕತೆ ಇದ್ರೇನೆ ಆ ಸಂಬಂಧಕ್ಕೆ ಬೆಲೆ ಅಲ್ವಾ? ಅದೆಲ್ಲ ನಡೆಯಲ್ಲ. ಸದ್ಯಕ್ಕೆ ಒಣಗಿರೋ ಗಾಯಕ್ಕೆ ಮತ್ತೆ ಉಪ್ಪಾಕೋ ಕೆಲಸ ಮಾಡಬೇಡಿ. ಭಾರತಿ ಬೇಡ. ಅದಕ್ಕೆ ಮನೆಯವ್ರನ್ನ ಎದುರಾಕೊಳ್ಳೋ ಧೈರ್ಯನೇ ಇಲ್ಲ ಅವಳಿಗೆ. ಅಣ್ಣಂಗೆ ಬೇರೆ ಯಾವ್ದಾದ್ರು ಹುಡುಗಿ ನೋಡಿದ್ರೆ ಆಯ್ತು ಬಿಡಿ. ನೋಡಿದ್ರೆ ಆಯ್ತು ಅಂತ ಈ ತರ ಆಪಲ್ಲು ದಾಳಿಂಬೆ ತಿಂತ ಕೂತಿದ್ರೆ ಏನಾದ್ರೂ ಆಗತ್ತಾ? ಮಂತ್ರಕ್ಕೆ ಮೇಲಿಂದ ಹಣ್ಗಳು ಉದ್ರಲ್ಲ ಅಂತ ಗೊತ್ತಲ್ವಾ? ಹಾಗಾದ್ರೆ ಹಳೆ ಬ್ರೋಕರ್ ಹತ್ರನೇ ಮತ್ತೆ ಕೇಳೋಣ ಅಂತೀರಾ? ನಿಮ್ ಬ್ರೋಕರ್ನ ಸದ್ಯಕ್ಕೆ ತೆಗೆದು ಸೈಡ್ಗಿಡಿ. ಇದು ಡಿಜಿಟಲ್ ಜನರೇಷನ್ ಗೈಸ್. ಮ್ಯಾಟ್ರಿಮೋನಿ ಆಪ್ ಅಲ್ಲಿ ಅದ್ ಎಷ್ಟು ಜನ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡ್ಕೊಂಡು ಮದ್ವೆ ಆಗ್ತಾ ಇದಾರೆ ಗೊತ್ತಾ? ನಾವ್ ಯಾಕೆ ಮುತ್ತು ಅಣ್ಣಂದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಟ್ರೈ ಮಾಡಬಾರದು? ಅಣ್ಣನ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತೆಲ್ಲ ಕೇಳಕ್ ಹೋಗ್ಬಿಡಿ. ಎಷ್ಟು ಓದಿದಾನೆ ಅಂತ ಕೇಳಿ ಸಾಕು. 10th ಫೇಲ್. ಅದ್ಗೆ ಇರ್ಲಿ ಬಿಡಿ, ಸೆಕೆಂಡ್ PUC ಅಂತ ಹಾಕ್ತೀನಿ. ಅಯ್ಯಯ್ಯೋ, ಅದಂಗಾಗತ್ತೆ? ಸುಳ್ಳು ಇನ್ಫಾರ್ಮೇಶನ್ ಕೊಟ್ರೆ ತಪ್ಪಾಗಲ್ವಾ? ಇಂಜಿನಿಯರು ಆರ್ಕಿಟೆಕ್ಟ್ ಅಂತ ಹೇಳಿದ್ರೆ ಸುಳ್ಳು. ಇದೇನ್ ಮಹಾ ಸುಳ್ಳಲ್ಲ ಬಿಡು. ಅರ್ಥ ಆಗಿರ್ಬೇಕಲ್ಲ? ಅಣ್ಣಂದು ಯಾವ್ದಾದ್ರು ಚೆನ್ನಾಗಿರೋ ಫೋಟೋ ಇದೆಯಾ? ನನ್ನ ಹತ್ರ ಇದೆ, ನಾನು ತೋರಿಸ್ತೀನಿ. ಇಲ್ಲ ನಾನು ತೋರಿಸ್. ಇದು ಚೆನ್ನಾಗಿದೆ ಅಣ್ಣ. ಚೆನ್ನಾಗಿಲ್ಲ ಕಣ, ಬೇಡ. ಅಣ್ಣ ಇದು ಇರೋ ಇದಾಗಿದೆ ಅಣ್ಣ. ಇವ ಸಾಕ್ ನಿಲ್ಸಿ, ನನಗ್ ತೋರಿಸಿ, ನಾನ್ ಸೆಲೆಕ್ಟ್ ಮಾಡ್ತೀನಿ. ಅದ್ಗೆ ನನ್ನ ಫೋನಲ್ಲಿ ಅಣ್ಣನ್ ಚೆನ್ನಾಗಿರೋ ಫೋಟೋಸ್ ಇದೆ, ನಾನೇ ತೋರಿಸ್ತೀನಿ ರೀ. ತಗೊಳ್ಳಿ. ಅರೆ ವಾ, ಅಣ್ಣ ಇದ್ರಲ್ಲಿ ಹೀರೋ ತರ ಕಾಣಿಸ್ತಿದಾರೆ. ನಮ್ಮ ಅಣ್ಣ ಅಂದ್ರೆ ಇನ್ ಕಮ್ಮಿನ? ಸುಮ್ನೆ ಮುತ್ತು ರಾಜ ಅಂತ ಹೆಸರಿಟ್ಟಿಲ್ಲ. ಓಹೋ, ಸಾಕು. ನೀವೇ ತೊಟ್ಲಲ್ಲಿ ಹಾಕಿ ನಾಮಕರಣ ಮಾಡಿದೀರಾ ನೋಡಿ. ಪ್ಯಾಕೇಜ್ ಎಷ್ಟು ಹಾಕ್ಲಿ? 3 months ಮತ್ತೆ 6 months ಅಂತ ಇದೆ. ಅಂದ್ರೆ ಈ ಮ್ಯಾಟ್ರಿಮೋನಿಲ್ ಕೇಳ್ತಾರೆ 3 ತಿಂಗಳಲ್ಲಿ ಮದ್ವೆ ಮಾಡ್ಬೇಕಾ ಅಥವಾ 3 ತಿಂಗಳು ಪ್ಯಾಕೇಜ್ ಓಕೆ ಮಾಡಿ. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ನಾನ್ ಪೇ ಮಾಡ್ತೀನಿ. ಒಟ್ನಲ್ಲಿ 3 ತಿಂಗಳಲ್ಲಿ ಅಣ್ಣನ್ ಮದ್ವೆ ಆಗ್ಬೇಕು. ಯಾಕ್ರೋ ಹಂಗ್ ನೋಡ್ತಾ ಇದೀರಾ? ಚಳಿಗಾಲದಲ್ಲಿ ಛತ್ರಿ ಎಲ್ಲಿಂದ ಬಂತು ಅಂತ ನೋಡ್ತಾ ಇದ್ದೀನಿ. ನೀವ್ ಇವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ನಿಮ್ ಫೋನ್ ಕೊಡಿ, ನಾನು ಪೇ ಮಾಡ್ತೀನಿ. ಅಣ್ಣ ನಮಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದಾನೆ, ತಮ್ಮ ಅನ್ಸ್ಕೊಂಡು ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ನಾನು ಪೇ ಮಾಡ್ತೀನಿ. ಏನು ಎಲ್ರು ಹೊರಗಡೆ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಣ್ಣ, ಅದು ನಿನಗೋಸ್ಕರ ನಾವೆಲ್ಲ ಸೇರ್ಕೊಂಡು. ಏನಿಲ್ಲ ಅಣ್ಣ, ನಾನು ಎಲ್ಲರ ಹತ್ರನೂ ಅವ್ರಿಗೆ ಯಾವ ತರ ಹುಡುಗಿ ಇಷ್ಟ ಅಂತ ಕೇಳ್ತಾ ಇದ್ದೆ. ಮೈ ಮಾತ್ರ ಸಖತ್ತಾಗಿರೋ ಆನ್ಸರ್ ಕೊಟ್ಟ.
ನೀವು ಹೇಳಿ ಅಣ್ಣ, ನಿಮಗೆ ಯಾವ ಥರ ಹುಡುಗಿ ವೈಫ್ ಆಗಿ ಬರಬೇಕು ಅಂತ ಆಸೆ ಇದೆ? ನನ್ನ ಬಗ್ಗೆ ನೀವೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ? ನನಗೆ ಯಾವ ಥರ ಇದ್ರೂ ಪರವಾಗಿಲ್ಲ. ಹಾಗಾದ್ರೆ ಕಾತ್ಯಾಯಿನಿ ಅತ್ತೆ ಥರ ಇದ್ರೆ ಓಕೆನಾ? ಅಯ್ಯಪ್ಪ, ಬೇಡ ಬೇಡ, ಅಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಆಗಲ್ಲ. ಅದಕ್ಕೆ ನೀವೇ ಹೇಳಿ. ಪರವಾಗಿಲ್ಲ, ಹೇಳೋಣ, ಲೇಟ್ ಮಾಡಬೇಡ. ಅದು ಕೂದ್ಲು ಉದ್ದ ಇರಬೇಕು, ಚೆನ್ನಾಗಿ ಸೀರೆ ಉಟ್ಕೋಬೇಕು, ಅಡಿಗೆ ಚೆನ್ನಾಗಿ ಮಾಡಕ್ ಬರ್ಬೇಕು. ಸ್ಪೆಷಲ್ ಆಗಿ ವಡೆ ಮಾಡೋದಕ್ಕೆ ಬರ್ಬೇಕು ಅಲ್ವಾ ಅಣ್ಣ? ನೀವ್ ಹೇಳಿ ಅಣ್ಣ. ಮೃದು ಸ್ವಭಾವದೊಳಾಗಿರ್ಬೇಕು, ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಈ ಮೊಬೈಲಲ್ಲಿ ಅದೇನೋ ರೀಲ್ಸ್ ಅಂತ ಎಲ್ಲ ಬರುತ್ತಲ್ಲ, ಅದು ನೋಡ್ಕೊಂಡು ಕಾಲ ಕಳಿಬಾರ್ದು. ಆಮೇಲೆ ಆಮೇಲೆ ಆರ್ಕಿಟೆಕ್ಟ್ ಆಗಬೇಕು ಅಂತ ಬಂದು ಕೇಟಾಗಿರೋ ಟಿವಿ ಒರೆಸ್ತಾ ನಿಂತಿದ್ದಾರೆ. ಏನಂದ್ರೆ? ಕೇಳಿಸ್ಬಿಡ್ತಾ? ಇನ್ನೊಂದ್ಸಲ ಹೇಳಿ. ಏನು, ನಾನು ಕರೆಕ್ಟಾಗಿ ಹೇಳ್ತೀನಿ ತಾನೆ. ನೀವು ಬೆಂಗಳೂರಿಗೆ ಬಂದಿದ್ಯಾಕೆ? ಇಲ್ಲಿ ಮಾಡ್ತಿರೋದು ಏನು? ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನಂಗೆ ಸರ್ಟಿಫಿಕೇಟ್ ಬೇಕು ತಾನೆ. ಅಲ್ಲಿವರೆಗೂ ಸುಮ್ಮನೆ ಕೂತಿರೋ ಬದಲು ಮನೇಲಾದ್ರೂ ಕೆಲಸ ಮಾಡ್ತಿದ್ದೀನಿ. ನಿಮ್ ತರ 3 ಹೊತ್ತು ಉಣ್ಕೊಂಡು ತಿನ್ಕೊಂಡು ಬಿತ್ಕೊಂಡಿಲ್ಲ, ಸರಿನಾ? ಆಯ್ತು, ಸರ್ಟಿಫಿಕೇಟ್ ಬೇಕು ಅಂದರೆ ಅಪ್ಲೈ ಮಾಡಬೇಕು. ನಾನು ಅವತ್ತೇ ಹೇಳಿದ್ದೀನಿ ತಾನೆ. ಅದು ಬಿಟ್ಟು ಗೋಡೆ ಬಾಗಿಲು ಕಿಟಕಿ ಧೂಳು ಹೊಡಿಯೋದು, ಟಿವಿ ಒರೆಸೋದು, ಮ್ಯಾಟ್ರಿಮೋನಿಯಲ್ಲಿ ಹುಡುಗಿ ನೋಡೋದು ಮಾಡಿದ್ರೆ ಅಂದ್ರೆ ಇವಾಗ ನಾನು ಮಾಡ್ತಿರೋದೆಲ್ಲ ತಪ್ಪು ಅಂತಿದ್ದೀರಾ? ಅಯ್ಯೋ, ನಾನು ಹಾಗೆಲ್ಲ ಹೇಳ್ತಿರೋದು. ಯಾಕೆ ನನ್ನ ಮಾತು ಯಾವಾಗಲೂ ನಿಮಗೆ ನೆಗೆಟಿವ್ ಆಗೇ ಕೇಳಿಸುತ್ತೆ? ನಾನು ಹೇಳೋದನ್ನ ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ಬಂದಾಗಿಂದ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಬಿಡಿ. ಗೊತ್ತಾಗ್ತಾ ಇದೆ. ನಿಮ್ಮ ಡ್ರೀಮ್ ಬಗ್ಗೆ ನನಗಿರೋಷ್ಟು ಕನಸನ್ನು ನಿಮಗೆ ಇಲ್ಲ. ಯಾರು ಹೇಳಿದ್ದು ಹಾಗಂತ? ನಾನು ಆಲ್ರೆಡಿ ನನ್ನ ಫ್ರೆಂಡ್ ಹತ್ರ ಮಾತಾಡಿಟ್ಟಿದ್ದೀನಿ. ಅವಳು ನಂಗೆ ಸಿಗಕ್ಕೆ ಹೇಳಿದಾಳೆ. ನಾಳೆ ಬೆಳಗ್ಗೆ ನಾನು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಲ್ನ ಮೀಟ್ ಮಾಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಬರ್ತೀನಿ. ಗುಡ್ ಸೂಪರ್. ನಾಳೆ ಬೆಳಿಗ್ಗೆ ಎಷ್ಟೊತ್ತು ಕೊಡೋಣ? ಕಾರ್ಗೆ ಹೇಳ್ಬಿಡ್ತೀನಿ. ಎಂತ ಪ್ಲಾನ್ ಮಾಡಿದ್ದೀರಾ? ಬೆಳಿಗ್ಗೆ ಬೇಗ ಹೊರಟ್ಬಿಡೋಣ. ಕ್ಲೈಮೇಟ್ ಸಖತ್ತಾಗಿರುತ್ತೆ. ನಾನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ತಾ ಇರ್ತೀನಿ. ನೀವು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನೀವು ಕೂಡ ಒಂದ್ ನಿಮಿಷ, ನೀವು ಬನ್ನಿ ಅಂತ ಯಾರು ಹೇಳಿದ್ದು? ಮತ್ತೇನು, ಮೈನ್ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಒಬ್ಳೆ ಹೋಗ್ತೀನಿ. ಏಯ್, ಏನು ಒಬ್ಳೆ ಹೋಗ್ತೀನಿ ಅಂತ ಇದ್ದೀರಾ? ಲಾಸ್ಟ್ ಟೈಮ್ ನೀವು ಹೋದಾಗ ನಿಮ್ಮ ಮನೇಲಿ ಏನಾಯ್ತು ಅಂತ ಗೊತ್ತಲ್ವಾ? ಆಗ ನಾನು ನಮ್ಮ ಮನೆಯವನ್ನ ನಂಬಿಟ್ಟು ಹೋಗಿದ್ದು. ಈ ಸಲ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ. ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆಗತ್ತಾ? ನಿಮ್ಮೊಬ್ರನ್ನೇ ಕಳ್ಸೋಕ್ಕಾಗತ್ತಾ? ಅದೆಲ್ಲ ಸಾಧ್ಯ ಇಲ್ಲ, ತಿಳ್ಕೊಳ್ಳಿ. ನನಗೆ ಆರ್ಡರ್ ಮಾಡಕ್ಕೆ ನೀವು ಯಾರು?